ಟಂಟಡಾನ್ ಇವಳೇನಪ್ಪ ಡೆಸ್ಟಿನೇಷನ್ ಬ್ಲಾಗ್ ಅಂತ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿರೋ ತೋರಿಸ್ತಿದ್ದಾಳೆ ಅನ್ಕೋತಿದ್ದೀರಾ? ನೋಡಿ ನೋಡಿ ಮುಂದೆ ಇದೆ ಎಲ್ಲ ಫುಲ್ ಜೋಶಲ್ಲಿ ಹಂಗೆ ಪಂಕಾಗಿ ರೆಡಿಯಾಗಿ ಹೊರಟ್ವಿ ನಮ್ ಡೆಸ್ಟಿನೇಷನ್. ಸಸ್ಪೆನ್ಸ್ ಫೈನಲಿ ರಿವೀಲ್ಡ್ ಗೈಸ್. Guys, we finally reached the temple. ಇದೇ ನಮ್ದು ಡೆಸ್ಟಿನೇಷನ್ ಆಗಿತ್ತು. Yes. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಹಾಗೆ ಬಂದಿದ್ದ ಖುಷಿಗೆ ಫಸ್ಟ್ ನೆನಪಾಗೋದೆ ಫೋಟೋ ತೆಕ್ಕೋಬೇಕಲ್ವಾ ಮೆಮೊರೀಸಿಗೆ ಅಂದ್ಬಿಟ್ಟು ಫೋಟೋ ಗೀಟೋ ಎಲ್ಲ ತೆಕ್ಕೊಂಡ್ವಿ. ಇನ್ನೂ ಇಲ್ಲೇ ನಿಂತ್ಕೊಂಡ್ರೆ ದರ್ಶನ ಆಗಲ್ಲ, ಬನ್ನಿ ಫಸ್ಟ್ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಫೋಟೋ ತೆಕ್ಕೊಳ್ಳೋಣ ಅಂತ ಒಳಗೋದ್ವಿ. ಜನ ಏನು ಜಾಸ್ತಿ ಇರಲಿಲ್ಲ, ಹಾಗೆ ದರ್ಶನ ಮಾಡಿಕೊಂಡು ಎಲ್ಲ ಹಾಗೆ ಸ್ವಲ್ಪ ಕೂತ್ಕೊಂಡು ಬೇಡ್ಕೊಂಡು ಅಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಅಷ್ಟೊತ್ತಿಗಾಗ್ಲೇ ಯಾರು ಸುಮ್ಮನಿದ್ರು, ನನ್ನ ಹೊಟ್ಟೆ ಅಂತೂ ಸುಮ್ಮನಿರದೆ ಹೊಟ್ಟೆ ಎಸೆಯಕ್ಕೆ ಸ್ಟಾರ್ಟ್ ಆಗಿತ್ತು. ಗೈಸ್ ಬೆಳಗ್ಗೆ ತಿಂಡಿ ಸಿಗದೆ ಅವ್ರ ಬಾಯಲ್ಲಿ ನೋಡಿ ಎಷ್ಟು ತುಂಬಿಕೊಂಡಿದ್ದಾರೆ, ಏನೋ ಸಿಗದೆ ಕಂಟೆಂಟ್ ಸಿಗ್ತೈತೆ ಕಚ್ಚಾಡ್ಕೊಂಡು ತಿಂತಿದ್ದಾರೆ ಒಂದ್ ಕಾಯಿನ. ಪೋಸ್ಟ್ ಕೊಟ್ಟಿದ್ರು ನೋಡಿ, ಫೋನ್ ಬೇಡ ಏನು ಬೇಡ ತಿನ್ನ ಸಿಕ್ತಾಗ. ಆಮೇಲೆ ಈ ಕಡೆ ತಿರುಗಿದ್ರೆ ನಮ್ಮ ಬಸವಣ್ಣವ್ರ ಎಂಟ್ರಿ ಆಗಿತ್ತು. ಹೋಗಿ ನಮಸ್ಕಾರ ಮಾಡ್ಕೊಂಡು ನಾವು ಬೇಡ್ಕೊಂಡು ಬರೋಣ ಅಂತ ಹೋದೆ. ಗೈಸ್ ಇಷ್ಟೋ ತನಕ ತಡೆದಿದ್ದೇ ಹೆಚ್ಚು, ಇದ್ರ ಮೇಲೆ ನನ್ನ ಕೈಲಿ ಆಗಲ್ಲ ಕಣ್ರಪ್ಪ, ತಿಂಡಿ ಕೊಡ್ಸಿ ಅಂತ ಹೇಳಿ ಹೋದ್ವಿ. ತಿಂಡಿ ಅಂತೂ ಸಿಕ್ತು. ತಿಂಡಿನೂ ಇಲ್ಲಿ ನೋಡಿ, ಈ ಪ್ರತಿಭೆನ ಒಡೆ ಕೊಟ್ರೆ ಒಡೆಯಲ್ಲಿರೋ ಎಣ್ಣೆನ ಯಾವ ರೇಂಜಿಗೆ ತೆಗಿತಿದ್ದಾರೆ ಅಂತ. ನಿಮ್ಮ ಗ್ರೂಪಲ್ಲಿ ಯಾರಾದರೂ ಒಡೆಯಲ್ಲಿ ಈ ಥರ ಎಣ್ಣೆ ತೆಗಿಯೋರಿದ್ರೆ ಟ್ಯಾಗ್ ಮಾಡಿ ಕಮೆಂಟ್ ಮಾಡಿ ಆಯ್ತಾ. ಅವರು ಒಡೆ ಸಾಯಲಿ, ನನ್ನ ತಟ್ಟೆಲಿರೋ ಮೆಣಸಿನ್ಕಾಯಿ ನೋಡಿ ಗೈಸ್. ನಾನು ಅದ್ರಲ್ಲಿಲ್ಲ ಸರ್. ನಿಮ್ಮೇಲೆ ಮೆಣಸಿನಕಾಯಿ ಲವಾಯಿತು, ಮೆಣಸಿನಕಾಯಿ ನಿಮಗೆ ಲವಾಯಿತು ಗೊತ್ತಿಲ್ಲ. ಆ ಆಂಟಿಗೆ ನನ್ನ ಮೇಲೆ ಏನ್ ಕೋಪ ಇತ್ತು. ಹಿಂಗೆಲ್ಲ ಅವ್ರ ಮೇಲೆ ತಪ್ಪು ಮಾಹಿತಿಯನ್ನು ಹೇಳಬಾರ್ದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ 5 ದೇವಸ್ಥಾನಗಳಿದೆ, ಅಲ್ಲಿಗೆ ಹೋಗೋಣ ಅಂತ ಕರಿತಿದ್ರು ಎಲ್ಲ. ಅಲ್ಲಿಗೆ ಹೋಗಿ ದರ್ಶನ ಮಾಡಿ, ಇದು ಆಕ್ಚುಲಿ ಬಂದ್ಬಿಟ್ಟು ಅಭಯಾಂಜನ ದೇವಸ್ಥಾನ ಅಂತ. ಅಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಕಡೆಗೆ ಹೋಗೋಣ ಅಂತ ಹೊರಟ್ವಿ. ಇನ್ನೇನು ನಾವು ಹುಡುಗಿರ್ ಗೊತ್ತಲ್ಲ, ಎಲ್ಲಾದ್ರೂ ಒಂದು ಫೋಟೋ ಅಂತ ಇನ್ನೊಂದು ಕಡೆ ಫೋಟೋ ತೆಗೆಸ್ಕೊಂಡು ಮುಂದೆ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಬಾಯ್ಸು ನಾವೇನು ಕಮ್ಮಿನಾ ಅಂತ ಅವರು ಪೋಸ್ ಕೊಟ್ರು. ಆಮೇಲೆ ಮತ್ತೆ ಇನ್ನೊಂದು ಕಡೆ ಹೋಗಿ ರಿಟರ್ನ್ ಬರ್ತಿದ್ವಿ. ಅಷ್ಟೊತ್ತಿಗೆ ನಮ್ಮ ವೈಟಿ ಅವರು ಬಂದ್ರೋ ಫೋಟೋ ತೆಗೋಣ ಅಂತ ನಿಲ್ಸಿದ್ರು. ಅದೇನು ಮಾಡ್ತೀಯವ್ವ ಮಾಡು ಒಂದ್ಸಲ ಅಂತ ಅಂದ್ಬಿಟ್ಟು ಇವರು ನಿಂತು ಫೋಟೋಗೆ ಪೋಸ್ ಕೊಟ್ಟು ಆಯ್ತಾ ಸರಿ ಅಂತ ಬಂದರು. ಇಲ್ಲಿ ತನಕ ಬಂದು ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಅವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಕಡೆಗೆ ಹೋದ್ವಿ. ಅಲ್ಲಿ ಬ್ಯೂಟಿಫುಲ್ ಅಂದರೆ ತುಂಬ ಚೆಂದಾಗಿರೋ ಪ್ಲೇಸ್ ಇತ್ತು. ಅಲ್ಲಿಗೆ ಹೋಗಿ ಆ ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು, ಆ್ಯಕ್ಚುಲಿ ಅಲ್ಲಿ ಬಂದು ಅವರು ಇದು ಬಾಳೆಹಣ್ಣಿನ ಲೇಪನದಿಂದ ಮಾಡಿರೋ ಅಂಥ ಕಲ್ಗಳಂತೆ, ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಅಲ್ಲಿ ಆ ಸ್ವಾಮೀಜಿಗಳು ಅದ್ರದ್ದು ಬಗ್ಗೆ ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳಿಕೊಂಡು ಮಾತಾಡಿಸ್ಕೊಂಡು ಎಲ್ಲರನ್ನೂ ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ನಾವು ಅಲ್ಲಿಂದ ಮುಂದೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇಲ್ಲೆಲ್ಲ ಕಡೆ ಫೋಟೋ ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ನಾವು ಹೊರಡೋಣ ಅಂತ ಹೊರಡ್ತಿದ್ವಿ. ಅಲ್ಲಿ ನದಿ ಹರಿತಿತ್ತು, ಎಷ್ಟು ಚೆನ್ನಾಗಿತ್ತು ಅಂತಂದರೆ. ಪ್ರಸಾದಕ್ಕೆ ಬಂದಿದೀವಿ, ಏನು ಊಟ ಕೊಡ್ತಾರೆ ಏನು ಗೊತ್ತಿಲ್ಲ, ಎಲ್ಲ ಲೈನಲ್ಲಿ ಇಟ್ಟಿದ್ದೀವಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಪ್ರಸಾದ ಅಂತ ಇಲ್ಲೇ ಸಿಕ್ಕಿರೋದು. 5 ದೇವಸ್ಥಾನಗಳ ನಂತರ ರಾಜಾರಾಮನವರ ಪ್ರಸಾದ. ಗೈಸ್ ನಾವು ಇಲ್ಲೆಲ್ಲ ಲೈನಲ್ಲಿ ಬರ್ತಿದ್ದಾರೆ, ನಮ್ಮ ಕಡೆಯವರು ಆ ಕಡೆ ಲೈನಲ್ಲಿ ಇದ್ದಾರೆ. ಅವ್ರು ಬರೋ ತನಕ ಇಲ್ಲಿ ಕದ್ದು ಕೂತಿದ್ದೀವಿ, ಅವ್ರು ಬಂದಾಗ ಇಲ್ಲಿ ಜಾಯಿನ್ ಆಗ್ತೀವಿ. ಇವಾಗ ಊಟ ಸಿಕ್ಕೋ ಖುಷಿಯಲ್ಲಿ ಕೂತಿದ್ದೀವಿ, ಕಾಲೆಲ್ಲ ನೋದಿರಿ. ನಿಮ್ಮ ಅಭಿಪ್ರಾಯ ಮೋಟಿ ಅಪ್ಪನವರೇ, ವೈಟಿಯವರೇ, ನಿಮ್ಮ ಮಾತುಗಳು. ತುಂಬ ಚೆನ್ನಾಗಿ ದರ್ಶನ ಆಯಿತು, ಬೇಗನೆ ಸಿಕ್ತು, ಊಟಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಸಂಜೆ ಊಟಕ್ಕೆ ಬರ್ತೀವಿ, ಮತ್ತೆ ಕಾಫಿಸು ಎಲ್ಲ ಬೇಗ ಆಯಿತು. ಇಲ್ಲಿ ಊಟಕ್ಕೆ ಮಾತ್ರ ಬೇಗ ಆಗ್ತಿಲ್ಲ ಗೈಸ್. ಆಯ್ತಷ್ಟು ಭೋಜನ ತುಂಬ ರುಚಿಕರ ಆಗಿರುತ್ತೆ, ಹಂಗೆ ಹೇಳ್ಕೊಂಡು ಸಮಾಧಾನ ಮಾಡ್ಬೇಕಷ್ಟೇ. ಬಂದರು ನಮ್ಮ ಕಡೆಯವರು ಜಾಯಿನ್ ಆಗ್ತೀವಿ ಇವಾಗ. ಬಂದ್ರು ನಮ್ಮ ಕಡೆಯವರೆಲ್ಲ ಹಿಂಗೆ ಜಾಯಿನ್. ಹಂಗೆ ಮಾತಾಡ್ಕೊಂಡು ಊಟದ ಹಾಲೊಳಗೆ ಎಂಟ್ರಿ ಆದ್ವಿ. ಹಂಗೆ ಹಿಂದೆ ತಿರುಗಿ ನೋಡಿದ್ರೆ ಒಂದು ಕ್ಯೂಟಿ ಪೈ ಸಿಕ್ತು. ಅದ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ತರಲೆ ಮಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಮುಂದೆ ಹೊರಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಹೊರಟ್ವಿ. ರೂಮ್ ಕಡೆ ಹೋದ್ಮೇಲೆ ಇಲ್ಲಿ ನೋಡಿ ನಮ್ಗೆ ಇಷ್ಟು ಒಬ್ಬೊಬ್ರು ಒಂದೊಂದು ಅವತಾರದಲ್ಲಿ ಡಿಫ್ರೆಂಟ್ ಡ್ಯಾನ್ಸ್ ಪೋಸ್ಗಳನ್ನ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಆದರೆ ಇವ್ರು ಎಕ್ಸ್ಟ್ರಾಡಿನರಿ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸರ್ ಅಂತಂದ್ರೆ ಇವರು. ಒಬ್ರು ಬಿಡದೆ ಎಲ್ಲ ಮಜಾ ಮಾಡ್ಕೊಂಡು ಸೈಕಾಗಿ ಎಂಜಾಯ್ ಮಾಡಿ ಇನ್ನೂ ಸ್ಟೆಪ್ಸ್ ಮೇಲೆ ಸ್ಟೆಪ್ ಹಾಕ್ಕೊಂಡು ಮಜಾ ಹೊಡಿತಾ ಇದ್ವಿ. ಇವರು ನಾಗೇಶ್, ಇವರು ಇಂದ್ರೇಶ್,
ಇವರು ವೇದಿ ಅಲ್ಲ ಮನೀಶ್. ಆಕ್ಚುಲಿ ಚೆನ್ನಾಗಿರೋದು. ಯಾವ್ದ್ರ ಮೇಲೆ ಇಷ್ಟು ಡೆಡಿಕೇಶನ್ ತೋರಿಸ್ತಾರೋ ಗೊತ್ತಿಲ್ಲ, ಇದ್ರ ಮೇಲೆ ಎಲ್ಲರೂ ಫುಲ್ ಆಮೇಲೆ ಕೊನೆಗೆ ಕೊರಿಯೋಗ್ರಾಫರ್ ಹೇಳ್ಕೊಳ್ತಿದಾರೆ. ಎಲ್ಲ ನೋಡ್ಕೊಳ್ಳಿ, ಕೇಳ್ಕೊಳ್ಳಿ, ಮಾಡ್ಕೊಳ್ಳಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಕ್ಯಾಮ್ರಾಮ್ಯಾನ್ ಮುಸ್ತಫಾ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಐ ಡೋಂಟ್ ನೋ which song it is playing. ಇವ್ರನ್ನ ಯಾವ ನಾಯಿ ಕೇಳ್ತು ಅಭಿಪ್ರಾಯನ? ಹಾಗೆ ಹೊರಗಡೆ ಬಂದು ನಾವು ಸ್ಟೇ ಗಿಟ್ ಪ್ಲೇಸ್ ಹತ್ರ ಒಂದು ವಿಡಿಯೋ ಮಾಡ್ಕೊಂಡೆ. ಆಮೇಲೆ ನಮ್ಮ ಅಣ್ಣನ ಹತ್ರ ಕ್ಯಾಮ್ರಾ ಹಿಡಿದು ನಾವು ಹೊರಡೋದು ಟ್ರೈನ್ ಇದೆ ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕರೆಂಟ್ ವೈರ್ ಪಕ್ಕದಲ್ಲಿರೋದು. ಇಲ್ಲಿ ಪಕ್ಕದಲ್ಲಿ ಕರೆಂಟ್ ವೈರ್ ಇಟ್ಕೊಂಡಿದೀನಿ. ಏನಾದ್ರು ಆದ್ರೆ ನೀವೇ ಜವಾಬ್ದಾರರು. ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ನಾನು ಒಂದ್ ರೌಂಡ್ ಹೊರಗಡೆ ಹೋಗಿ ಬಂದ್ರು ಇವ್ರು ವಿಚಿತ್ರವಾದ ಡ್ಯಾನ್ಸ್ ಮಾತ್ರ ಮುಗ್ದಿರ್ಲಿಲ್ಲ ಗೈಸ್. ಹಾಯ್ ಮಾಡ್ತಾರೆ ಅವ್ರಿಗೆ ಗೊತ್ತು. ಕ್ಯಾಮ್ರಾ ನೋಡಿಸ್ಕೊಡ್ಲಿಲ್ಲ. ತುಂಬಾ ಖುಷಿ ಆಯ್ತು ಇವತ್ತು. ಒಂದು 4-5 ಜನ ನೋಡ್ರೆ ಅಟ್ಲೀಸ್ಟ್ ಇದಾಗಬೇಕಾಗಿದೆ. ಯಾವ 4-5 ಜನ ಕೇಳ್ಬೇಡಿ. ಏನಿಲ್ಲ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೀಲ್ಸ್ ಮೂಲಕ ನಿಮ್ ಮುಂದೆ ಬರ್ತಾ ಇದ್ದೀವಿ. ರೀಲ್ಸ್ ಅಲ್ಲ, ವ್ಲಾಗ್ಸ್. ವ್ಲಾಗ್ ಮೂಲಕ ನೀವು ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಡುಗಿ ಈಗಿನ್ನೂ ಬೆಳೀತಾ ಇದ್ದಾರೆ. ಇವ್ರನ್ನ ಪ್ರೋತ್ಸಾಹಿಸಿ ದಯವಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ಸೂಚಿಸಿ. ತುಂಬಾ ಧನ್ಯವಾದಗಳು. ಬರೀ ಇಂಥದೆಯ ಸೇಮ್ ಅವ್ರು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಏನ್ ಬೆಳೆದಿದ್ದಾರೆ ಇದ್ರ 10ರಷ್ಟು ಬೆಳೆಸಿ. ಸಬ್ಸ್ಕ್ರೈಬ್ ಬೆಳೆಸಿ ಅಂತ ಕೇಳ್ತಾ, ನಮ್ಮ ಫ್ರೆಂಡ್ ತಂಗಿನ ಬೆಳೆಸಿ, ನಮ್ಮ ತಂಗಿ ತಂಗಿಗಳನ್ನು ನಮ್ಮ ತಂಗಿ ಸಪೋರ್ಟ್ ಎಷ್ಟು ಮಾಡ್ತೀರಾ ಅಷ್ಟೇ ಇವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಸೇಮ್ ಡೈಲಾಗೆ ನಮ್ಮ ತಂಗಿಯವರು ಹಂಗೆ ನಮಗೆ ಒಂದ್ ಸ್ವಲ್ಪ ಅಲ್ಲ, ಅವ್ರಿಗೊಂದ್ ಸ್ವಲ್ಪ ಅದಕ್ಕೆ ನೋಡ್ಕೊಡ್ರೆ. ಅವ್ರು ಇಂಡೈರೆಕ್ಟ್ ಆಗಿ ನೀನ್ ತಂಗಿ ಓಕೆ ನಂಗೊಂದು ಅದಕ್ಕೆ ಉಟ್ಕೊಡು ಅಂತ ಆಗಿಂದ ಕೇಳ್ತಿದ್ದಾರೆ. ಮತ್ತೆ ಹಂಗೆ ಫಾಲೋ ಮಾಡೋದಿದ್ರೆ 10+10K ಆತರ ವಿಶ್ ಮಾಡ್ಕೊಂಡು ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಮತ್ತೊಮ್ಮೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇಸ್ ಎ ಜಡ್ಜ್ಮೆಂಟ್. ಎಷ್ಟಿರ್ತಲ್ಲ ಸಾಲ? ನಮ್ಮ ಸಕಲೇಶ್ವರದ ಪ್ರಿಯಾಂಕಾ ಆದಂತ ಯುವ ಪ್ರತಿಭೆ ಈಗ ತಾನೇ ಹೊಸ ಯೂಟ್ಯೂಬ್ ಚಾನಲ್ ಅನ್ನು ಆರಂಭಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ರಾಕೆಟ್ ನಮ್ ಸಿಸ್ಟರ್ ತೋರಿಸ್ತಾರೆ ಇನ್ಮೇಲಿಂದ ಟ್ಯಾಲೆಂಟ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮಸ್ಕಾರ. ತಂಗಿಯಾದ ಪ್ರಿಯಾಂಕಾ ಅವರು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ. ಪ್ರಿಯಾಂಕಾ ಅವರು ಪ್ರಿಯಾಂಕಾ ಅವರು ಯೂಟ್ಯೂಬ್ ಚಾನಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಪ್ರಿಯಾಂಕಾ ಅವರು ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಅನ್ನು ಲೈಕ್ ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ವೋಟ್ ಮಾಡಿ ಅಂಡ್ ಆಲ್ ಅವರು ಏನೇನಿದ್ರು ಹೆಚ್ಚು ಸಪೋರ್ಟ್ ಮಾಡಿ. ನಮ್ಮ ಪ್ರಿಯಾಂಕಾ ಅವರು ನಿಮಗೆ ಹೆಚ್ಚು ಪ್ರೋತ್ಸಾಹ ಅಂಡ್ A few moments later. ಎಂಟರ್ಟೈನ್ಮೆಂಟ್ ಅಂಡ್ ಪ್ರೋತ್ಸಾಹ ಇರ್ತಾರೆ. ಪ್ರೋತ್ಸಾಹಕ್ಕೆ ಸಬ್ಸ್ಕ್ರೈಬ್ ಮಾಡಿ, ವೋಟ್ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ, ನಮ್ ಖುಷಿ ದೋಸ್ತ ಆದಂತಹ ಮದನ್ ಅವರ ತಂಗಿ ಪ್ರಿಯಾಂಕಾ ಅವರು ಹೊಸ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾ ಚಾನಲ್ ಓಪನ್ ಮಾಡಿದ್ದಾರೆ. ಒಳ್ಳೊಳ್ಳೆ ಕಂಟೆಂಟ್ ನ ಕೊಡ್ತಾರೆ. ನೀವು ಅವ್ರನ್ನೆಲ್ಲ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಾಲೋ ಯು. ಐ ವಾಂಟ್ ಟು ಫಾಲೋ ಯು. ರೀಲ್ಸೇ ಆಗ್ಲಿ, ವ್ಲಾಗ್ಸೇ ಆಗ್ಲಿ, ಏನೇ ಇಷ್ಟ ಆದ್ರೆ ಮಾತ್ರ ಸಪೋರ್ಟ್ ಮಾಡಿ. ಆಯ್ತಾಯ್ತು. ಸರ್ವರ್ ವೈಟ್ ಇರವರು ಸರ್ವ್ ಮಾಡಿ ಮುಗಿದಿದೆ. ಅವರೇ ಇನ್ನು ಕಾಫಿ ಟೀ ಏನು ತಗೊಂಡಿಲ್ಲ. ನಾವು ಹಾಗೆ
ರೀಲ್ಸ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಟೀ ಕುಡಿಯೋಣ ಅಂತ ಬಂದು ನಮ್ಮ ಸರ್ವರ್ ಸೋಮಿ ಅವರು ಸರ್ವ್ ಮಾಡಕ್ಕೆ ಅಂತ ನಿಂತಿದ್ರು. ಅದ್ರ ಜೊತೆ ಇವ್ರು ಒಂದು ಕಪ್ ಕನ್ನಡಕ ಹಾಕೊಂಡು ಕಣ್ ಕಾಣ್ದವ್ರಂಗೆ ಅವ್ರಿಗೆ ಕಾಣಿಸ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಏನೋ ಒಂದು ಮಾತಾಡ್ಕೊಂಡು ಅಲ್ಲೂ ಸ್ವಲ್ಪ ತಲೆ ಹರಟೆ ಮಾಡ್ಕೊಂಡು ಎಲ್ಲರ ಜೊತೆ ಮಜಾ ಮಾಡ್ಕೊಂಡು ನಿಂತಿದ್ವಿ. ಟ್ರೈನಿಂಗ್ ಟೈಮಿಂಗ್ಸ್ ಅಂತೂ ಇನ್ನೂ ಲೇಟ್ ಇತ್ತು, ಜಾಸ್ತಿ ಹೊತ್ತಿತ್ತು. ಸೊ ಹಾಗೆ ಸ್ವಲ್ಪ ಕಿತಾಪತಿ ಕಿಟ್ಲೆಲ್ಲ ಇನ್ನೂ ಜಾಸ್ತಿ ಮಾಡಿಕೊಂಡು ಅಲ್ಲಿಂದ ಅಷ್ಟೊತ್ತಿಗೆ ನಮ್ಮ ಸೂರ್ಯ ಬಸ್ಸು ನಾನು ಮನೆ ಕಡೆ ಹೋಗ್ತೀನಿ ಅಂತ ಹೋದ್ರು. ಸಂಜೆ ಆಗಿತ್ತು, ಇಲ್ಲಿ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಸ್ತಾಗಿತ್ತು. ನಾನು ಒಂದು ರೌಂಡ್ ತೋರಿಸ್ತೀನಿ ಅಂತ ಹೊಟ್ಟೆ. ನೀವು ಸಹ ಈ ವ್ಯೂ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಮಂತ್ರಾಲಯಕ್ಕೆ ಬಂದಿಲ್ಲ ಅವರೆಲ್ಲ ಬೇಗ ಬೇಗ ಮಂತ್ರಾಲಯ ಕಡೆಗೆ ಹೋಗಿ ಬನ್ನಿ. ಮಾತ್ರ ಕರ್ಲಿ ಹೇರ್ ಇರೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗೈಸ್, ಹೊಟ್ಟೆ ಹಸ್ದು ಪ್ರಸಾದ ತಿನ್ನಕ್ಕೆ ಅಂತ ವೇಟ್ ಮಾಡಿ ಪ್ರಸಾದ ತಿಂದೆ ಬಂದು ಇಲ್ಲಿ ಫ್ರೆಂಡ್ಸ್ ಕೆಫೆಯಲ್ಲಿ ಫ್ರೈಡ್ ರೈಸ್ ಮತ್ತೆ ಗೋಬಿ ತಿಂತಾ ಇದ್ವಿ. ಇದ್ರೊಳಗಿರೋದು ಗೋಬಿ ಗೈಸ್. ಟೇಕ್ ಗೈಸ್, ಟೇಕ್ ಗೈಸ್. ಇವ್ರು ನೋಡಿ ಬರೀ ಫ್ರೈಡ್ ತಿಂತವ್ರೆ. ಅವ್ರಿಗೆ ಆಯಿಲ್ ಐಟಮ್ ಆಗಲ್ಲ, ಉರಿ ಬರುತ್ತಂತೆ. ಆಯಿಲ್ ಐಟಮ್ ಆಗಲ್ಲ, ಖಾಲಿ ಆಯಿಲ್ ಮಾತ್ರ ಇಷ್ಟ ಅವ್ರಿಗೆ. ಇದಾಗಿತ್ತು ನಮ್ಮ ಡೆಸ್ಟಿನೇಷನ್ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಸಹ ಮಾಡಿ ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ವಿ. ನೆರಳಲ್ಲೇ ಮಲಗಿಸೋ ರಾಘವೇಂದ್ರ, ಸುಖವನ್ನೇ ನೀಡೆಂದು